ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವಾಗ ಎಲ್ಲಿದ್ದೀವಿ ಅಂತ ನೋಡಿ, ನಮ್ಮ ಅರ್ಜುನನ್ನು ಸರ್ವಿಸ್ ಮಾಡ್ಸೋಕೆ ಬಂದಿದ್ದೀವಿ. ಟೈಮು ಎಷ್ಟು ಗೊತ್ತಾ? 4 ಗಂಟೆಗೆ ಬಂದಿದ್ದಾರೆ ನೋಡಿ. ಚಳಿಗೆ ಬೆಂಕಿ ಹಚ್ಕೊಂಡು ಚಳಿ ಸಿಕ್ಕಾಬಿಡೆ. ಚಳಿ ಬಿಸಿ ಚಳಿ ಕಾಯ್ತಿದೆ ನೋಡಿ. ಆ ಕಡೆ ಎಲ್ಲ ಗಾಡಿ ಖಾಲಿ. ಸರ್ವಿಸ್ ಮಾಡೋಕ್ಕೆ ಶುರು ಮಾಡಿದ್ರು. ನೈಟೇ ಬಂದು ನಿಲ್ಸ್ಕೊಂಡಿದ್ದಕ್ಕೆ ಈಗ 4 ಗಂಟೆಗೆ ಬಂದು ಎಬ್ಸಿರೋ. ಟೈಮ್ ಅಲ್ಲಿ 4:40. ದಸರಾ ಟೈಮ್ ಬಂದರೆ ಹಿಂಗೇ 4 ಗಂಟೆಗೆ ಬಂದುಬಿಡ್ತಾರೆ ಸರ್ವಿಸ್ ಮಾಡ್ಸೋಕ್ಕೆ. ಅಂದರೆ ನೈಟೇ ಬಂದು ನಿಂತ್ಕೋಬೇಕು. ಹಿಂದ್ಗಡೆ ಬೇಜಾನ್ ಗಾಡಿಗಳು ನಿಂತವೆ. ಸೀರಿಯಲ್ ಪ್ರಕಾರ ಪಟ 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 ಅಂತ ಸರ್ವಿಸ್ ಮಾಡಿ ಕಳಿಸ್ತಿರ್ತಾರೆ. ಚಳಿಗಂತೂ ಸಿಕ್ಕಾಪಟ್ಟೆ ಬೆಂಕಿ ಹಚ್ಕೊಂಡು ಅವರೇ ಹಚ್ಚಿದ್ದಾರೆ ಲೇಬರ್ಗಳು. ಇವರೆಲ್ಲ ಜಾಕಿಗಳು. ಕಣ್ಣೆಲ್ಲ ಉರಿ, ಹೊಗೆ ಎಲ್ಲ ಕಣ್ಣಿಗೆ ಬರ್ತದೆ. ಸರ್ವಿಸ್ ಮಾಡ್ಸೋಣ ಅಂತ ನೋಡೋಣ, ತೋರಿಸ್ತೀನಿ ಹೆಂಗೆ ಮಾಡ್ತಾರಂತ. ಇಲ್ಲೆಲ್ಲ ನೋಡಿ ಸರ್ವಿಸ್ ಮಾಡ್ತಿರೋದು. ಈ ಗಾಡಿನೂ ಮಾಡ್ತಾರೆ, ನಮ್ಮ ಗಾಡಿನೂ ಮಾಡ್ತಿದ್ದಾರೆ. ಅಲ್ಲಿ ಈ ಸೈಡೆಲ್ಲ ಕಂಪ್ಲೀಟ್ ಆಯಿತು. ಇವಾಗ ಆ ಕಡೆ ಹೋಗಿದ್ದಾರೆ. ಇನ್ನು ಕೆಳಗಡೆ ಅಂಡ್ರೆ ಜಾಸ್ತಿ ಎಲ್ಲ ಹೊಡಿಬೇಕು. ನೀರು ಎಲ್ಲ ಕ್ಲೀನಾಗಿ ತೊಳಿತಾರೆ ಈ ಕಡೆ ಎಲ್ಲ. 5 ಗಂಟೆ ಇವಾಗ ಕರೆಕ್ಟಾಗಿ. ದಿ ನೆಕ್ಸ್ಟ್ ಡೇ ಪೂಜೆ ಮಾಡೋಕ್ಕೆ, ಗಾಡಿ ರೆಡಿ ಮಾಡೋಕ್ಕೆ ದೇವಸ್ಥಾನ ಬಂದಿದ್ದೀವಿ. ಕಾಣ್ಬೋದು ದೇವಸ್ಥಾನ ನಮ್ಮ ಅರ್ಜುನಲ್ಲಿ. ನಮ್ಮ ಅರ್ಜುನ ಹಿಂದ್ಗಡೆ ನಮ್ಮ ಓನರ್ದು ಭೀಮ. ಇದು ನಮ್ಮ ಓನರ್ ಕಾರು. ಏನಪ್ಪ ಅಂದರೆ ಒಂದು ಸಮಸ್ಯೆ, ಅಲ್ಲಿ ಶೂಟಿಂಗ್ ನಡೀತೈತೆ ನೋಡಿ. ಇವೆಲ್ಲ ಶೂಟಿಂಗ್ ಇವೆಲ್ಲ ನಮ್ಮ ಚಿಕ್ಕಣ್ಣ, ಶಿವರಾಜ್ ಕೇರ್ಪೇಟೆ ಇವರೆಲ್ಲ ಬಂದು ಶೂಟಿಂಗ್ ಮಾಡ್ತಾವ್ರೆ. ನಮ್ಮ ಗಾಡಿಗಳಿಗೆ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ನೋಡಿ. ಇದೆಲ್ಲ ನೋಡಿ ಲೈಟ್ ಹಾಕಿರೋದೆಲ್ಲ ಶೂಟಿಂಗ್ದಿದ್ದು ಕ್ರೇನಲ್ಲಿ. ಅಲ್ಲಿ ಹೋಗಿ ನಿಲ್ಸೋಕ್ಕೆ ಜಾಗ ಇಲ್ಲ, ರೆಡಿ ಮಾಡೋಕ್ಕೆ. ಇಲ್ಲಾಂದರೆ ಇಷ್ಟೊತ್ತಿಗೆ ಆಗಲೇ ಆಲ್ಮೋಸ್ಟ್ ಅಲ್ಲಿ ಅರ್ಧ ರೆಡಿ ಆಗಬೇಕಾಯಿತು. ರಾತ್ರಿಯಿಂದ ಕಾಯ್ತಾಯಿದ್ದೀವಿ. ಹಾಲೆ ಬೆಳಕು ಹರಿತಾ ಬಂತು, ನೋಡ್ತಿರ್ಬೋದು, ಕಾಣ್ತಿರ್ಬೋದು. ಬೆಳಕು ಹರಿತಾ ಬಂತು. 3 ಗಂಟೆಯಿಂದ ಕಾಯ್ತಾಯಿದ್ದೀವಿ. ಇವ್ರು ಮುಗಿತಾ ಇಲ್ಲ. ಒಂದು ಅರ್ಧ ಗಂಟೆ ಅಂತ ಹೇಳ್ತಾನೆ ಅವರೇ. ಇನ್ನು ಎಷ್ಟೊತ್ತು ಮಾಡ್ತಾರೆ ಗೊತ್ತಿಲ್ಲ. ಹೋಗೋಣ, ಮತ್ತೊಂದು ರೌಂಡ್ ಆ ಕಡೆ ಹೋಗಿ ಬರೋಣ. ಶೂಟಿಂಗ್ನವರು ಹೋಗ್ತಾ ಇಲ್ಲ, ನಮಗೆ ಪೂಜೆ ಮಾಡೋಕ್ಕೂ ಬಿಡ್ತಾ ಇಲ್ಲ, ನಮಗೆ ಇದು ಮಾಡೋಕ್ಕೂ ಬಿಡ್ತಾ ಇಲ್ಲ ನೋಡಿ. ಈ ಜಾಗದಲ್ಲಿ ನಮ್ಮ ಗಾಡಿ ಹಾಕಿ ಲೈನಾಗಿ ಇಲ್ಲಿಂದ ಅಲ್ಲಿವರೆಗೂ ದೇವಸ್ಥಾನ ಮುಂದೆ ಪೂಜೆ ಮಾಡಬೇಕು. ಆದರೆ ಈ ಶೂಟಿಂಗ್ನವರು ಇನ್ನೂವರೆಗೂ ಬಗೆಹರಿತಿಲ್ಲ ಅವರು ನೋಡಿ. ಬಸ್ಸು ಎಲ್ಲ ಹೋದ್ರು, ಪ್ಯಾಕಪ್ ಮಾಡ್ತಾಯಿದ್ದಾರೆ, ಇನ್ನೂ ಲೇಟ್ ಮಾಡ್ತಾ ಕುಂತವ್ರೆ. ಈಗ ಅಲ್ಲಿ ತೆಗೆದು ಅವರು ಸ್ವಲ್ಪ ಇದು ಬಸ್ಸೆಲ್ಲ ತೆಗೆದುಬಿಟ್ರೆ ರಿವರ್ಸ್ ಹೊಡೆದ್ಬಿಟ್ಟು ನಾವು ಶುರು ಮಾಡ್ಕೋಬೇಕು ಹೂವು ಹಾರ ಎಲ್ಲ ಹಾಕೋಕ್ಕೆ. ಆದ್ರೂ ಇವರು ಬಿಟ್ಕೊಡ್ತಾ ಇಲ್ಲ ನಮಗೆ. ನಮ್ಮ ಗಾಡಿಗಳ ಡೆಕೋರೇಷನ್ ಶುರು ಮಾಡಿದ್ವಿ. ಅವ್ರು ಇವಾಗ ಹೋಗಿ ಜಾಗ ಫ್ರೀ ಮಾಡಿಕೊಟ್ರೆ ನೋಡಿ. ಯಾವ್ಯಾವ ಥರ ಮಾಡ್ತೀವಿ ಅನ್ನೋದು ಮುಂದೆ ತೋರಿಸ್ತೀನಿ, ನೋಡ್ತಾ ಹೋಗೋಣ ಬರ್ರಿ. ನೋಡಿ ಇವಾಗ ನಮ್ಮ ಗಾಡಿಗೆ ಅರ್ಧ ಹೂವು ಆಗಿದೆ. ನಮ್ಮ ಯಜಮಾನ್ರು ಹಾಕ್ಬಿಟ್ಟೆಲ್ಲ ಇಳಿದು ಬಂದವ್ರೆ. ಇಲ್ಲಿ ಯಾರೂ ಇಲ್ಲ, ಇರೋದು ನಾವು ಇಬ್ಬರೇ ಇರೋದ್ರಿಂದ ನಾವೇ ಎಲ್ಲ ಕೆಲಸನೂ ಮಾಡ್ಕೋಬೇಕು. ಹಂಗಾಗಿ ನೋಡಿ ಅವ್ರು ಸ್ವಲ್ಪ ಅಲ್ವ ಕೆಲಸ ಮಾಡೋದು, ಒಂದು ಸ್ವಲ್ಪ ಬಂದು ಈ ಕಡೆ ವಿಡಿಯೋ ಮಾಡೋದು, ಆ ಥರ ಮಾಡ್ತಾಯಿದ್ದೀನಿ. ನೋಡೋಣ ಮುಂದೆ ಹೆಂಗೆ ಆಗುತ್ತೆ ಅಂತ ಸ್ವಲ್ಪನೇ ಇದು ಮಾಡ್ಕೊಂಡು ಅಪ್ಡೇಟ್ಗಳು ಕೊಡ್ತಾ ಇರ್ತೀನಿ. ನೋಡಿ ಯಾವ್ಯಾವ ಥರ ಡೆಕೋರೇಷನ್ ಆಗುತ್ತೆ ನಮ್ಮ ಗಾಡಿ ಅನ್ನೋದನ್ನು ತೋರಿಸ್ತೀನಿ. ಇವಾಗ ನಮ್ಮ ಅರ್ಜುನ ರೆಡಿಯಾಗಿದ್ದಾನೆ ನೋಡಿ. ಇವಾಗ ನಮ್ಮ ಇನ್ನೊಂದು ಗಾಡಿ ಭೀಮ ರೆಡಿ ಮಾಡ್ತಾಯಿದ್ದೀವಿ. ಇದು ಯಾವ ಥರ ರೆಡಿ ಆಗುತ್ತೆ ಅನ್ನೋದು ತೋರಿಸ್ತೀವಿ ನೋಡಿ. ನಮ್ಮ ಅರ್ಜುನ ಹೇಗಿದ್ದಾನೆ. ಇವಾಗ ಇನ್ನೊಂದು ಗಾಡಿ ಡೆಕೋರೇಟ್ ಮಾಡೋಕ್ಕೆ ಮೇಲೆ ಹತ್ತಾ ಇದ್ದಾರೆ ನೋಡಿ ನಮ್ಮ ಓನರು. ಮೇಲಿಂದ ಅವ್ರು ಬಿಡ್ತಾರೆ, ಕೆಳಗಡೆಯಿಂದ ನಾವು ಸುತ್ತಬೇಕು, ಇಲ್ಲಾಂದರೆ ಕೆಲಸಗಳಾಗಲ್ಲ. ಕೆಳಗಡೆಯಿಂದ ನಾವು ಹೆಲ್ಪ್ ಮಾಡಲೇಬೇಕು. ಬರ್ರಿ ಈಗ ಅದನ್ನೆಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ಬರೋಣ ನೋಡಿ. ಇವಾಗ 3 ಗಾಡಿನೂ ರೆಡಿ ಆಯಿತು, ಇನ್ನು ಕಾರ್ ಬರಬೇಕು.
ಎಲ್ಲ ರೆಡಿ ಮಾಡಿ ನಮ್ಮ ಕಾರ್ಗೋಸ್ಕರ ವೇಟಿಂಗ್. ನಮ್ಮ ಓನರೆಲ್ಲ ಮನೆಗೆ ಹೋಗಿದ್ದಾರೆ ಸ್ನಾನ ಮಾಡ್ಕೊಂಬರೋಕ್ಕೆ, ಸುಮ್ಮನೆ ವೆಯ್ಟ್ ಮಾಡ್ತಾಯಿದ್ದೀವಿ. ಕಾರ್ ಬಂದರೆ ಪೂಜೆಗೆ ಎಲ್ಲ ರೆಡಿ ಮಾಡಬೇಕು. ತೋರ್ಸೋಣ ಮಕ್ಕಳು ತೋರ್ಸೋಣ. ಇವರೇ ನೋಡಿ ಎಲ್ಲ ಗಾಡಿ ಓನರ್, ನೋಡ್ಕೊಳ್ರಿ. ನವೀನಣ್ಣ ಹಿಂಗೆ ಈ ಕಡೆ ನೋ. ಹಾಂ, ಇವಾಗ ನೋಡಿ ಬಾಳೆಕಂದೆಲ್ಲ ಕಟ್ಟಿದ ಮೇಲೆ ನಮ್ಮ ಗಾಡಿಗಳಿಗೆ, ಈ ಗಾಡಿಗೆ ನಮ್ಮ ಕಾರ್ ಬಂತು. ಎಲ್ಲ ಗಾಡಿಗಳು ಬೇಜಾನ್ ಬರೋಕ್ಕೆ ಶುರುವಾಗ್ಬಿಡ್ತು ಕರೆಂಟ್ಗಳು. ನಮ್ಮ ಓನರ್ ಒಂಬಾಳೆ ಫೈನಲಾಗಿ ಒಂಬಾಳೆ ಎಲ್ಲ ಹಾಕ್ಬಿಟ್ಟು ನೋಡಿ, ಒಂಬಾಳೆ ಕಾಣ್ತಿರ್ಬೋದು. ಒಂಬಾಳೆ ಎಲ್ಲ ಹಾಕಿ ನಿಲ್ಲಿಸಿದ್ದೀವಿ. ಈಗ ಕುಂಬಳಕಾಯಿ ಅದು ಇದು ಅಂತೆಲ್ಲ ಕೆಲಸ ನಡೀತಾ ಇದೆ. ಜನ ಕಮ್ಮಿ ಇರೋದ್ರಿಂದ ನಾವೇ ಮಾಡ್ತಾಯಿದ್ದೀವಿ. ಹಾಗಾಗಿ ಸ್ವಲ್ಪ ವೀಡಿಯೋಗಳು ಮಾಡೋಕ್ಕಾಗ್ತಿಲ್ಲ, ಸ್ವಲ್ಪನೇ ಮಾಡಿ ಹಾಕ್ತಾಯಿದ್ದೀನಿ. ಕಟ್ ಮಾಡಿ ಹಾಕ್ಬೇಕು. ಅವೆಲ್ಲ ಹಾಕ್ಸ್ಕೊಂಡು ನೆಕ್ಸ್ಟು ಪೂಜೆ ಅಡಿನ ಆಲ್ಮೋಸ್ಟ್ ಹೊರಗಡೆ ನೋಡಿ ಫೈನಲ್ಲಾಗಿ ಪೂಜೆ ಶುರು ಆಯಿತು. ನೋಡಿ ನಮ್ಮ ಗಾಡಿಗಳಿಗೆ ಹೆಂಗಿದೆ. ನಮ್ಮ ಗಾಡಿಗಳು ನಮ್ಮ ಓನರೇ ಪೂಜೆ ಮಾಡ್ತಾರೆ. ಅವರು ಪೂಜಾರ ಹತ್ರ ಎಲ್ಲ ಪೂಜೆ ಮಾಡಿಸಲ್ವಂತೆ, ಅವರೇ ಮಾಡೋದಂತೆ ಪೂಜೆ. ಒಬ್ಬೊಬ್ರದ್ದು ಒಂದೊಂದು ಥರ ಕಲ್ಚರಲ್ ಇರ್ತೈತೆ, ಅವ್ರದ್ದು ಅವರೇ ಮಾಡ್ತಾಯಿದ್ದಾರೆ. ಪೂಜೆದೆಲ್ಲ ನೋಡಿ ಯಾವ್ಯಾವ ಥರ ಪೂಜೆ ಮಾಡ್ತಾವ್ರೆ ಅನ್ನೋದು. ಈಗ ನಮ್ಮ ಅರ್ಜುನನಿಗೆ ಪೂಜೆ ಫಸ್ಟ್ ಆ ಗಾಡಿ, ಆಮೇಲೆ ನಮ್ಮ ಅರ್ಜುನ ಮಾಡ್ತಾಯಿದ್ದಾರೆ ಪೂಜೆನ. ಆನೈತಾ ಆಫ್ ಮಾಡಿದ್ದೆ. ಇವಾಗ ನಮ್ಮ ಅರ್ಜುನಂಗೆ ನಾನು ಪೂಜೆ ಮಾಡೋಕ್ಕೆ ಹೋಗ್ತಿರೋದು ನೋಡಿ. ಮೊಬೈಲು ಒಬ್ಬರ ಕೈಲಿ ಕೊಟ್ಬಿಟ್ಟೋಗಿದ್ದೆ. ನಾವೆಲ್ಲ ವೀಡಿಯೋ ಮಾಡೋರು ಯಾರಿಲ್ಲ, ಅದೇ ಸಮಸ್ಯೆ ಆಗೋದಿಲ್ಲ. ಅಂದರೆ ವೀಡಿಯೋ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಪರವಾಗಿಲ್ಲ, ಇಷ್ಟಾರ ಮಾಡಿದ್ದೀವಲ್ಲ ಸಾಕಷ್ಟೇ. ನಮ್ಮ ಗಾಡಿ ಮತ್ತು ಆ ಗಾಡಿ ಎರಡು ಗಾಡಿನೂ ಪೂಜೆ ಮಾಡಿ ನೋಡಿ. ಇವಾಗ ಆ ಗಾಡಿಗೆ ನಮ್ಮದು ಅರ್ಜುನ, ಆ ಗಾಡಿಗೆ ನಮ್ಮ ಓನರ್ ಭೀಮಾ ಅಂತ ಹೆಸರು ಇಕ್ಕಿದ್ದಾರೆ. ಅದ್ರ ಬರ್ಸಿಲ್ಲ, ಬರೆಸ್ಬೇಕು ಒಂದು ಟೈಮ್ ಫ್ರೀ ಸಿಕ್ಕಿದಾಗ ಯಾವ ಥರ ಅದಕ್ಕೂ ಭೀಮಾ ಅಂತ ಬರೆಸ್ಬೇಕು. ಎರಡು ಗಾಡಿ ನಮ್ಮ ಓನರು ಹಾಗೆ ಪೂಜೆ ಎಲ್ಲ ಮಾಡ್ಕೊಂಡು ಬರ್ತಾವ್ರೆ. ಕೊಡ ದೇವ್ರೆ, ನಮ್ ಬೆಳವಣಿಗೆ ನೋಡಿ ಹುರ್ಕೋತಿದವ್ರಿಗೆಲ್ಲ ಕುಷ್ಠರೋಗ ಕೊಟ್ಬಿಡ. ಪೂಜಾರಪ್ಪ, ಇನ್ನೊಂದೆರಡು ನಿಂಬೆಹಣ್ಣು ಎಕ್ಸ್ಟ್ರಾ ಕಟ್ಟು. ಮೊದ್ಲೇನ ಓಡಾಡೋದು ರಾಂಗ್ ಸೈಡ್, ಯಾವ ನನ್ ಮಗನೂ ಅಡ್ಡ ಬರಬಾರ್ದು. ಆಗ ನವೀನಣ್ಣ ನಮ್ಮ ಅರ್ಜುನನಿಗೆ ಪೂಜೆ ಮಾಡ್ತಿದ್ದಾರೆ ನೋಡಿ. ಅವರು ನಮ್ಮ ಅಣ್ಣ ಇದ್ದಂಗೆ, ನಮ್ಮ ಅಣ್ಣ ಇದ್ದಂಗೆಲ್ಲ ನಮ್ಮ ಅಣ್ಣನೇ, ಅವರು ಪೂಜೆ ಮಾಡ್ತಾಯಿದ್ದಾರೆ. ಕುಂಬಳಕಾಯಿ ಎಲ್ಲ ಪೂಜೆ ಮಾಡಿ ಕುಂಬಳಕಾಯಿ ಹೊಡಿಬೇಕು. ಆತ, ಇವತ್ತು ಅಮ್ಮನ ಅಲಂಕಾರ ತುಂಬಾ ಚೆನ್ನಾಗಿತ್ತಲ್ವಾ? ಹೌದು ಕಂದ, ಅವಳ ಅಲಂಕಾರ ನೋಡಕ್ಕೆ 2 ಕಣ್ಣಲ್ಲ 1000 ಕಣ್ಣಿದ್ರೂ ಸಾಲದು ಅಂತ ಮಹಾತಾಯಿ ಅವಳು. ನಮ್ಮ ಓನರ್ ಕಾರು ಪೂಜೆ ಮಾಡೋಕ್ಕೆ ಹೋಗಿದ್ದಾರೆ ನೋಡಿ. ಇವಾಗ ನಮ್ಮ ನವೀನಣ್ಣ ಪೂಜೆ ಮಾಡ್ತಾಯಿದ್ದಾರೆ. ಅವರೇ ಜಾಸ್ತಿ ಪೂಜೆ ಮಾಡ್ತಿರೋದು, ನಮ್ಮ ಓನರ್ ಅವರೇ. ಪಕ್ಕದ ಬಸ್ಸಿಗೂ ಅವ್ರ ಫ್ಯಾಮಿಲಿ ಕಡೆಯಿಂದನೇ ಪೂಜೆ ಮಾಡ್ಕೊತಾ ಇದ್ದಾರೆ. ಅದು ನಮ್ಮ ಓನರ್ದು ಫ್ರೆಂಡದು ಬಸ್ಸು. ಸುಮಾರು ಜನ ಪ್ರಶ್ನೆ ಕೇಳಿದರೆ, ನಿಮ್ಮ ಓನರ್ದು ಎಷ್ಟು ಗಾಡಿ ಇರೋದು? 2 ಗಾಡಿ ಕಾಣ್ತಿರ್ಬೋದು. 2 ಗಾಡಿ, 1 ಕಾರು, ಇಲ್ಲೊಂದು 2 ವೀಲರ್ ಐತಲ್ಲ, ಅದು ನಮ್ಮ ಓನರ್ದು ಇಷ್ಟೇ. ಇವಾಗ ದೇವಸ್ಥಾನ ಕಡೆ ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಇದೇ ದೇವಸ್ಥಾನ ನಾವು ಪೂಜೆ ಮಾಡ್ತೀವಿ, ಶ್ರೀ ಆದಿ
ಶಕ್ತಿ ಮಂದಣ ಬೆಟ್ಟಮ್ಮ ದೇವಿ ಸುಕ್ಷೇತ್ರ. ಇದು ಬಂದು ಇಲ್ಲೇ ನಮ್ಮ ಮಾಗಡಿ ರೋಡ್ ಹತ್ರನೇ ಇರೋದು, ಕೊಟ್ಟಿಗೆಪಾಳ್ಯದ ಹತ್ರನೇ. ಸ್ವಲ್ಪ ಒಳಗೆ ಬರಬೇಕು, ಒಂದು 2 ಕಿಲೋಮೀಟ್ರು. ಅಂದರೆ ಇಲ್ಲಿ ಫ್ರೀಯಾಗಿ ಪೂಜೆ ಮಾಡ್ಬೋದು. ಜಾಗ ಎಲ್ಲ ಚೆನ್ನಾಗಿದೆ, ಗಾಡಿ ನಿಲ್ಸೋಕ್ಕೆ ಜಾಸ್ತಿ ಗಾಡಿಗಳು ಬರೋಲ್ಲ, ಫ್ರೀಯಾಗಿ ಪೂಜೆ ಮಾಡ್ಬೋದು. ಹಾಗಾಗಿ ನಾವು ಈ ಜಾಗ ಚೂಸ್ ಮಾಡಿ, ಹೋದ ವರ್ಷ ಇಲ್ಲೇ ಮಾಡಿದ್ರಂತೆ, ಈ ವರ್ಷವೂ ಇಲ್ಲೇ ಮಾಡ್ತಾಯಿದ್ದೀನಿ. ಅಂದರೆ ಹೋದ ವರ್ಷ ನಾನು ಅಂಬಾರಿಯಲ್ಲಿದ್ದೆ, ಈ ವರ್ಷ ಈ ಗಾಡಿಯಲ್ಲಿ ಅರ್ಜುನನಲ್ಲಿದ್ದೀನಿ. ನೋಡಿ ಫೈನಲ್ ಆಗಿ ಎಲ್ಲ ಪೂಜೆ ಕಂಪ್ಲೀಟ್ ಆಯ್ತು. ಇವಾಗ ಸ್ವಲ್ಪ ಏನೋ ಇದು ಮಾಡ್ತಾವ್ರೆ, ಸಾಂಬ್ರಾಣಿ ಇಕ್ತಾಯಿದ್ದಾರೆ. ಕರೆಕ್ಟ್, ಸಾಂಬ್ರಾಣಿ ಇಕ್ತಾಯಿದ್ದಾರೆ. ಎಲ್ಲ ಗಾಡಿಗೂ ಸಾಂಬ್ರಾಣಿ ಬರ್ತಾಯಿದ್ದಾರೆ. ಇವಾಗ ಕುಂಬಳಕಾಯಿ ನವೀನನ ಕೈಲೇ ಓಡಿಸ್ತಾ ಇದ್ದೀನಿ. ನಮಗೆ ನಾವು ಹೊಡಿಬಾರ್ದು, ಡ್ರೈವರ್ ಯಾವತ್ತೂ ಹೊಡಿಬಾರ್ದು. ಓನರು ಇಲ್ಲಾಂದರೆ ಅವ್ರ ಕಡೆ ಯಾರು ಹೊಡಿಬೋದು, ನಾವು ಹೊಡಿಬಾರ್ದು ಡ್ರೈವರು ಅಂತ. ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ. ಹಾಗಾಗಿ ನಾನು ಹೊಡಿಲಿಲ್ಲ, ಕಡೆ ನಮ್ಮ ಓನರೇ ಹೊಡಿತಿದ್ದಾರೆ. ಫೈನಲ್ಲಾಗಿ ನಮ್ಮ ಕುಂಬಳಕಾಯಿ ಇಷ್ಟೆಲ್ಲ ತೆಗೆದಿದ್ದಾಯಿತು. ನಮ್ಮ ಕುಂಬಳಕಾಯಿ 2 ಹೋಳಾಗಿದ್ದಷ್ಟೇ, ಆದರೆ ನಮ್ಮ ಓನರ್ ನೋಡಿ ಹೆಂಗೆ ಚಿತ್ರಾನ್ನ ಆಗುತ್ತೆ. ಚಿತ್ರಾನ್ನ ಆಯಿತು. ಮತ್ತೆ ನೋಡಿ, ಇದು ಭತ್ತ ಎಲ್ಲ ಏನೋ ಸುರಿತಿದ್ದಾರೆ ಗಾಡಿ ಮೇಲೆ. ಹೌದು, ಅವ್ರದ್ದು ಒಂಥರ ಸಂಪ್ರದಾಯ ನೋಡಿ. ಭತ್ತ ಮತ್ತು ಕಡಲೆಪುರಿ ಅವೆಲ್ಲ ಗಾಡಿ ಮೇಲೆ ಈ ಥರ ಸುರಿತಾರಂತೆ. ಪೂಜೆ ಎಲ್ಲ ಆದಮೇಲೆ, ಕುಂಬಳಕಾಯಿ ಎಲ್ಲ ಹೊಡೆದಾದ್ಮೇಲೆ ಅವ್ರ ಕಾರ್ ಮೇಲೆ ಎಲ್ಲ ಗಾಡಿ ಮೇಲೆ ಸುರಿತಿದ್ದಾರೆ. ನಿಮ್ಮ ಕಡೆ ಎಲ್ಲ ಯಾವ್ಯಾವ ಥರ ಪೂಜೆ ಮಾಡ್ತೀರಾ ಅಂತ ಕಮೆಂಟ್ಸಲ್ಲಿ ಹಾಕಿ. ಈ ಕಡೆ ನಮ್ಮ ಓನರ್ ಈ ಥರ ಮಾಡ್ತಾರೆ. ನಮ್ಮ ಅಂಬಾರಿ ಓನರೆಲ್ಲ ದೇವಸ್ಥಾನದಲ್ಲಿ ಪೂಜಾರಿ ಕೈಲಿ ಪೂಜೆ, ಸಿಂಪಲಾಗಿ ಪೂಜೆ ಮಾಡಿಸೋರು. ಗಾಡಿ ಎಲ್ಲ ಇದೇ ಥರ ಡೆಕೋರೇಷನ್ ಮಾಡಿಸಿ ಸಿಂಪಲಾಗಿ ಪೂಜೆ ಮಾಡಿಸೋರು. ಒಬ್ಬರು ಒಂದೊಂದು ಥರ ಒಂದೊಂದು ಕಡೆ. ನಿಮ್ಮ ಕಡೆ ಕಮೆಂಟ್ಸ್ ಹಾಕಿ ನೋಡಿ. ಇದು ಕಡಲೆಪುರಿ ಸುರಿದ್ರು, ಆಮೇಲೆ ಈಗ ಭತ್ತ ಸುರಿತಾರೆ ಅದೇ ಥರನೇ. ಭತ್ತ ಎಲ್ಲ ಸುರಿದ್ಬಿಟ್ಟು ಗಾಡಿನ ಸ್ವಲ್ಪ ಮೂವ್ ಮಾಡಿದ್ರೆ ಅಲ್ಲಿ ಕೆಲಸ ಕಂಪ್ಲೀಟ್. ಇದು ಭತ್ತ ಸುರಿತಿರೋದು. ಇವಾಗ ತೆಂಗಿನಕಾಯಿ ನೀಳಿಸ್ತಾ ಇದ್ದಾರೆ. ನೀಳಿಸ್ಬಿಟ್ಟು ತೆಂಗಿನಕಾಯಿ ಹೊಡೆಯೋದು. ಬರೋ ದೃಷ್ಟಿ ಎಲ್ಲ ಹೋಯ್ತು, ಹೋಗಲಿ. ಇನ್ನು ಮುಂದೆ ಆದರೂ ಯಾರ ಕೆಟ್ಟ ಕಣ್ಣು ಕೆಟ್ಟ ದೃಷ್ಟಿನೂ ನಮ್ಮ ಗಾಡಿಗಳ ಮೇಲೆ ಬೀಳದೇ ಇರಲಿ. ಕಷ್ಟಪಟ್ಟು ದುಡಿತೀವಿ, ಆದರೆ ನಮ್ಮ ಗಾಡಿಗಳಿಗೆ ತುಂಬ ಕಣ್ಣುಗಳು ಹಾಕಿ ತುಂಬಾ 2 ತಿಂಗಳಿಂದ ನನ್ನ ಗಾಡಿ ಅಂತೂ ತುಂಬಾ ಪ್ರಾಬ್ಲಮ್ ಕೊಟ್ಬಿಡ್ತು. 2 ತಿಂಗಳಿಂದ ಎಲ್ಲಿ ಹೋದ್ರೂ ಬರೀ ಆಲ್ಟ್ ಆಗೋದು ಮಾಡ್ತೈತೆ. ಮೈಲೇಜು ಜೊತೆಗೆ ಆಲ್ಟ್ ಆಗೋದು ಇದೇ ಸಮಸ್ಯೆ ಆಗ್ಬಿಟ್ಟಿದೆ. ಹಂಗಾಗಿ ಇನ್ನು ಮುಂದೆ ಆದರೂ ಯಾರ ಕಣ್ಣು ಬೀಳದೇ ಇರಲಪ್ಪ. ನಮ್ಮ 2 ವೀಲರಿಗೆ ಪೂಜೆ ಮಾಡ್ತಿದ್ದಾರೆ. ಫೈನಲ್ಲಾಗಿ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಗಾಡಿಗಳು ಮೂವ್ ಮಾಡಬೇಕು. ಇವಾಗ ಅಂದರೆ ನಾನು ಗಾಡೀಲಿ ಕೂತಿದ್ದೀನಿ, ವಿಡಿಯೋ ಬೇರೆ ಯಾರೋ ಮಾಡ್ತಿರೋದು. ಈ ಗಾಡಿ ಮೂವ್ ಮಾಡಬೇಕು. ಇವಾಗ ನಮ್ಮ 2 ವೀಲರ್ ಸ್ಟಾರ್ಟ್ ಆಗ್ತಿಲ್ಲ. ಎಂಥ ಟೈಮಿಗೆ ನೋಡಿ ನಮ್ಮ 2 ವೀಲರ್ ಕೈ ಕೊಡ್ತು, ಸ್ಟಾರ್ಟೇ ಆಗ್ತಿಲ್ಲ ಅದು. ನಾವು ಗಾಡೀಲಿ ಕೂತ್ಕೊಂಡಿದ್ದೀವಿ, ಗಾಡಿ ಮೂವ್ ಮಾಡ್ಬೇಕಂತೇಳಿ ಗಾಡೀಲಿ ಕೂತ್ಕೊಂಡು ನಾನು ಮತ್ತು ಆ ಗಾಡಿಯಲ್ಲಿ ನಮ್ಮ ನವೀನಣ್ಣ ಕುಂತವ್ರೆ. ಸ್ಟಾರ್ಟೇ ಆಗ್ತಿಲ್ಲ 2 ವೀಲರ್. ಲಾಸ್ಟಿಗೂ ಸ್ಟಾರ್ಟ್ ಆಗೋಲ್ಲ 2 ವೀಲರು. ತಿಳ್ಕೊಬಂದು ಮುಂದಕ್ಕೆ ನಿಲ್ಲಿಸ್ತಾರೆ. ಆಮೇಲೆ ನಾವು ನಮ್ಮ ಗಾಡಿನ ಮೂವ್ ಮಾಡ್ತೀವಿ ನೋಡಿ. ಪಕ್ಕದ ಕಡೆ ಎಲ್ಲ ಗಾಡಿ ಎಲ್ಲ ಮೂವ್ ಮಾಡಿದ್ರು. ಇವ್ರು ಯಾರು ಇಷ್ಟೊಂದು ಇದ್ರಲ್ಲಿ ಬಂದು ಕಾರ್ಗೇನೋ ಉಜ್ಜಿರಂಗ ಅವನೇ.
ಏನೋ ಗೊತ್ತಿಲ್ಲ, ಅದು ನಾವು ಕರೆಕ್ಟಾಗಿ ನೋಡಿಲ್ಲ. ನಾವು ನಮ್ಮ ಗಾಡಿ ಮೂವ್ ಮಾಡೋ ಇದ್ರಲ್ಲಿ ಬ್ಯುಸಿಯಲ್ಲಿದ್ವಿ. ಫೈನಲ್ಲಾಗಿ ಫೋಟೋ ಶೂಟ್ ಶುರುವಾಯಿತು. ಇವಾಗ ಎಲ್ಲ ಗಾಡಿಯೆಲ್ಲ ಮೂವ್ ಮಾಡಿದ್ದಾಯಿತು. ನಮ್ಮ ಓನರ್ ಗಾಡಿ ಮುಂದೆ ನಿಲ್ಲಿಸಿ, ನಮ್ಮ ಓನರ್ ಮಿಸ್ಸಸ್ಸು ಇಬ್ಬರು ಫೋಟೋ ತಗೋತಾ ಇದ್ದೀವಿ. ಈಗ ನೋಡಿ ಬಂದಿರೋರು ಅಷ್ಟು ಜನ ನಿಲ್ಲಿಸಿ ವಿಡಿಯೋ ಮಾಡ್ತಿರೋದು ಗಾಡಿ ಮುಂದೆ. ಇವಾಗ ಎಲ್ಲ ಮುಗಿದಿತ್ತು. ನನಗೆ ಪ್ರಸಾದ ಕೊಡ್ತಿದ್ದಾರೆ. ನನಗೆ ಇದರಲ್ಲಿ ಒಂದರಲ್ಲಿ ಮಾತ್ರ ಸ್ವಲ್ಪ ಬೇಜಾರಾಯಿತು. ಏನಪ್ಪ ಅನ್ನೋದು ಈಗ ಕ್ಲಿಯರಾಗಿ ನೋಡ್ತಾ ಬರ್ರಿ. ವಿಡಿಯೋ ನವೀನಣ್ಣನ ಕೇಳಿ ಕೊಟ್ಟಿದ್ದೆ ವಿಡಿಯೋ ಮಾಡೋದು. ನೋಡಿ, ನನಗೆ ಬೋನಸ್ಸು ಪ್ಲಸ್ಸು ಪ್ರಸಾದ ಸ್ವೀಟ್ ಬಾಕ್ಸ್ ಎಲ್ಲ ಕೊಡ್ತಿದ್ದಾರೆ. ನಮ್ಮ ಓನರು ಮತ್ತು ನಮ್ಮ ಓನರ್ ಮಿಸ್ಸಸ್ಸು. ಒಂದೇನಪ್ಪ ಬೇಜಾರು ಅಂದರೆ ಲಾಸ್ಟಿಗೆ ನನ್ನ ಕಾಲಿಗೆ ಬೀಳಕ್ಕೆ ಬಂದರು ಅವರು. ಅದು ಮಾಡಬಾರ್ದಾಗಿತ್ತು ಅವರು. ಅದೊಂದೇ ಬೇಜಾರು. ಏನೇ ಆಗಲಿ ಅವ್ರು ಓನರೇ, ನಾವು ಡ್ರೈವರು. ನೋಡಿ ಇವಾಗ ನೋಡಿ ಕೈ ಕೊಟ್ಬಿಟ್ಟು ನೋಡಿ ಅಲ್ಲಿ ಕಾಲಿಗೆ ಬೀಳಕ್ಕೆ ಬರ್ತಾನೆ ಗಂಡೆ. ನೋಡಿದ್ರೆ ನಾನು ಬೇಡ ಅಂತ ದೂರ ಹೋಗ್ತಾಯಿದ್ದೀನಿ. ಲಾಸ್ಟ್ಗಿಲ್ಲ ಆಯ್ತು ಬಾಣ ಅಂತೇಳಿ ವಾಪಸ್ ಕೊಟ್ಟರು. ಇದೊಂದೇ ನನಗೆ ಸ್ವಲ್ಪ ಬೇಜಾರಾಯಿತು. ಅದೊಂದು ಮಾಡಬಾರ್ದಿತ್ತು ಅವರು. ಬಾಕಿ ಬಿಟ್ಟರೆ ಎಲ್ಲ ಫುಲ್ಲು ಕೆಲಸ ಓಕೆ ಆಯಿತು. ಇವಾಗ ನಮ್ಮ ಬೆಟ್ಟೆಗೌಡರು ನವೀನಣ್ಣನಿಗೆ ಸ್ವೀಟ್ ಬಾಕ್ಸ್ ಕೊಡ್ತಾ ಇರೋದು. ನೋಡಿ, ನಮ್ಮ ಬೆಟ್ಟೆಗೌಡರು ನಮ್ಮ ನವೀನಣ್ಣ. ನೋಡಿ, ನಮ್ಮ ಗೌಡ್ರಿಗೆ ಕೊಟ್ಟಾಯಿತು, ನವೀನಣ್ಣನಿಗೂ ಕೊಡ್ತಾರೆ. ಗೌಡ್ರು ಗಾಡಿನೂ ಪೂಜೆ ಮಾಡ್ತಾರಂತೆ 3 ಗಂಟೆ ಮೇಲೆ. ಆಮೇಲೆ ಹಂಗಿಂತೆ ನಮ್ಮ ಗಾಡಿ ತ ಪೂಜೆಗೆ ಬಂದಿದ್ದರು. ಅವ್ರ ಗಾಡಿ ಸಿಂಪಲಾಗಿ ಪೂಜೆ ಮಾಡ್ತಾರೆ. ಆದರೆ ಅವ್ರು ಓನರ್ ಮಾಡ್ತಿಲ್ಲ, ಗೌಡ್ರೇ ಮಾಡ್ತಾರೆ. ನಮ್ಮ ನವೀನಣ್ಣನಿಗೂ ಸ್ವೀಟ್ ಕೊಟ್ಟಿದ್ದಾಯಿತು. ಹಂಗೆ ಫೋಟೋ ಗಿಟ್ಟೆಲ್ಲ ಹೊಡ್ಕೊಂಡಿದ್ದಾಯಿತು. ನೋಡಿ, ಇವರು ನಮ್ಮ ಸಬ್ಸ್ಕ್ರೈಬರು. ಇವ್ರದ್ದು ಒಂದು ಆಟೋ ಇದೆ. ಇವರು ನಮ್ಮ ಸಬ್ಸ್ಕ್ರೈಬರ್. ಇವರು ನಮ್ಮ ವೀಡಿಯೋ ಎಲ್ಲ ನೋಡ್ತಿರ್ತಾರೆ. ಇವರು ಸಂತೋಷಣ್ಣ ಅಂತಲೇ ಅವ್ರ ಹೆಸರು, ಕರೆಕ್ಟಾಗಿ ನೆನಪಿಲ್ಲ. ನೆನ್ನೆ ಫುಲ್ ಬ್ಯುಸಿಯಲ್ಲಿ ಅವ್ರ ಹೆಸರೆಲ್ಲ ಕೇಳೋದು ಮರ್ತುಬಿಡ್ತು. ಬಂದ ಕೂಡಲೇ ಫಸ್ಟ್ ಬಂದು ಮಾತಾಡ್ಸಿದ್ರು, ಶಂಕರಣ್ಣ ಹೇಗಿದ್ದೀರಾ ಅಂತೇಳಿ ಮಾತಾಡ್ಸಿದ್ರು. ಇವಾಗ ನೋಡಿ, ಈಗ ನಮ್ಮ ಓನರ್ ಮಿಸ್ಸಸ್ಸು ಮತ್ತು ಅವರು ಒಂದು ಫೋಟೋ ತೊಗೋತಾ ಇದ್ದಾರೆ. ಜೊತೆಯಲ್ಲಿ ಅವ್ರು ನಮ್ಮ ಸಬ್ಸ್ಕ್ರೈಬರ್ ಅವರ ಮಿಸ್ಸಸ್ಸು ಬರ್ತಾರೆ. ಇವಾಗ ಏನಪ್ಪ ಅಂದರೆ ಅವ್ರ ಹೆಸರು ಕೇಳೋದು ಮರ್ತ್ಬಿಟ್ಟೆ. ನಿನ್ನೆ ನಾನು ಸಡನ್ನಾಗಿ ವಿಡಿಯೋ ಮಾಡ್ತಾ ಇದ್ದೆ, ಇದರಲ್ಲಿ ಬ್ಯುಸಿಯಲ್ಲಿ ಅವ್ರ ಹೆಸರು ಕೇಳೋದು ಮರ್ತ್ಬಿಟ್ಟೆ. ಇದು ನೋಡಿ, ಇದು ಅವ್ರ ಮಿಸ್ಸಸ್ಸು. ಅವ್ರದ್ದು ಗಾಡಿ ತೋರಿಸ್ತೀನಿ ಬರ್ರಿ. ಅವ್ರ ಗಾಡಿನೂ ಈ ಕಡೆ ಸೈಡ್ ನಿಂತೈತೆ. ನೋಡಿದ್ರೆ ಇವ್ರದ್ದೆಲ್ಲ ಫೋಟೋ ಶೂಟ್ ಮುಗೀತು. ಈಗ ಒಬ್ಬೊಬ್ಬರೇ ಬಂದು ಎಲ್ಲ ಫೋಟೋ ಶೂಟ್ಗಳು ಮಾಡ್ತಾಯಿದ್ದಾರೆ. ಎಲ್ಲರದು ಮುಗಿಸ್ಬಿಟ್ಟು ಲಾಸ್ಟಿಗೆ ನಮ್ಮ ಗಾಡಿದು ಒಂದು ರೌಂಡ್, ದೇವಸ್ಥಾನ ರೌಂಡ್ ಬೇರೆ ಇದೆ. ಇದೆಲ್ಲ ನಮ್ಮ ಓನರ್ ಕಡೆಯವರು ಯಾರು ನೋಡಿ, ಯಾರು ಹಿರಿಯರಿರಬೇಕು. ನೋಡಿ, ಈ ಗಾಡಿ ನಮ್ಮ ಸಬ್ಸ್ಕ್ರೈಬರ್ದು. ನಾನು ಹೇಳಿದ್ನಲ್ಲ ನೋಡಿ, ಇದೇ ನಮ್ಮ ಸಬ್ಸ್ಕ್ರೈಬರ್ದು. ಅಲ್ಲಿ ನಿಂತಿದ್ದಾರಲ್ಲ ಇವರು ಇಬ್ಬರು, ಅಲ್ಲಿ ನಿಂತಿರೋರು ಇಬ್ಬರು ನಮ್ಮ ಸಬ್ಸ್ಕ್ರೈಬರ್. ಇಬ್ಬರು ನಮ್ಮ ವೀಡಿಯೋ ನೋಡ್ತಾರೆ. ನೋಡಿ, ಅವ್ರಿಗೆ ಹೋಸಲಿ 3 ವೀಲರ್ ಆಟ ಐತಿ, ಈ ಸಲ 4 ವೀಲರ್ ಐತಂತೆ ಹೇಳಿದ್ರು ಅವರು. ಅಣ್ಣ ಹೋಸಲಿ 3 ವೀಲರ್ ಇತ್ತು, ಈ ಸಲ 4 ವೀಲರ್ ಅಂತ. ಅದಕ್ಕೆ ಹೇಳಿದೆ ನೆಕ್ಸ್ಟ್ ಟೈಮ್ 6 ವೀಲರ್ ತಗೊಬಂದ್ಬಿಡ್ರಿ ದೊಡ್ಡ ಗಾಡಿನ ಅಂಥೇಳಿ ಮಾತಾಡಿದ್ವಿ ಕಾಮಿಡಿ ಮಾಡಿಕೊಂಡು. ಈಗ ಅವ್ರದ್ದೆಲ್ಲ ಫೋಟೋ ತಗೊಂಡು ಈಗ ಅವ್ರ ಮಿಸ್ಸಸ್ದು ಅವರಿಬ್ಬರು ಜೊತೆಲಿರೋದನ್ನ ಫೋಟೋ ತಗೊಂಡ್ವಿ. ಬರ್ರಿ ಇವಾಗ ನೋಡಿ ನಮ್ಮ ಗಾಡಿಗಳದು. ನಮ್ಮ ನವೀನಣ್ಣ ಇವರೇ, ನಮ್ಮ ನವೀನ್ ಅಣ್ಣ. ನೋಡಿ, ಇವರೊಬ್ಬರು ನಮ್ಮ ಸಬ್ಸ್ಕ್ರೈಬರ್ ಅಂತೆ. ಇವರ ಬಸ್ ಡ್ರೈವರ್ ಇವರೇನೆ, ಇವರು ನಮ್ಮ ಸಬ್ಸ್ಕ್ರೈಬರೇ. ಇವ್ರನ್ನ ತೋರಿಸ್ತಾ ಇರೋಕ್ಕಾಗತ್ತಾ? ನೋಡಿ, ಅವ್ರ ಬಸ್ಸು ಇದೆ, ಅವ್ರು ಓಡಿಸೋ ಬಸ್ಸು. ನೋಡಿ, ಅವ್ರ ಬಸ್ ಮುಂದೆ ನಿಲ್ಲಿಸಿ ಅವ್ರಿಗೊಂದು ಫೋಟೋ ವಿಡಿಯೋ ಮಾಡ್ಕೊಂಡ್ವಿ. ಆ ಬಸ್ ಡ್ರೈವರ್ ಅವರೇನೆ. ಅವ್ರದ್ದು ಒಂದು ಫೋಟೋ ಆಯಿತು ಫೈನಲ್ಲಾಗಿ. ನೋಡಿ, ಫೈನಲ್ಲಾಗಿ ನಮ್ಮ ಊಟ ಮಧ್ಯಾಹ್ನ ಬಿಸಿಬೇಳೆ ಬಾತ್ ಮಾಡಿದ್ರು. ನಮ್ಮ ಓನರ್ ಮನೆಯಲ್ಲೇ ಮಾಡಿದ್ರು. ಸಖತ್ತಾಗಿತ್ತು ಮಾತ್ರ, ಭಾರಿ ಟೇಸ್ಟಾಗಿ. ಅದು ಒಂದು ಸ್ವಲ್ಪ ಕ್ಲಿಪ್ ತಗೊಂಡಿದ್ವಿ. 2 ಸಲ ಹಾಕ್ಕೊಂಡು ತಿಂದೆ, ಮತ್ತು ಚೆನ್ನಾಗಿ ಮಾಡಿದ್ರು. ಎಲ್ಲ ನೋಡಿದ್ರೆಲ್ಲ ತಿಂತಾಯಿದ್ರು. ಊಟನೂ ಕಂಪ್ಲೀಟ್ ಆಯಿತು. ಇವಾಗ ನಮ್ಮ ಗಾಡಿಗಳು ನಿಂತಿದೆ ನೋಡಿ, 3 ಗಾಡಿ. ಎಲ್ಲ ಗಾಡಿ ಹೋಗ್ಬಿಟ್ಟು ಈ ನಮ್ಮ ಕಾರ್ ಅಷ್ಟೇ ನಿಂತಿದೆ. ಫೈನಲ್ಲಾಗಿ ಈಗ ಒಂದು ರ್ಯಾಲಿ ಹೆಂಗಿದೆ ನೋಡಿ. ಇವಾಗ ಸಮಸ್ತ ಕನ್ನಡ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ವಾಯ್ಸ್ ಬೇರೆ ಬರ್ತದೆ
ಫೈನಲ್ ಆಗಿ ದೇವಸ್ಥಾನದ ಮುಂದೆ ಒಂದು ರೌಂಡ್ ಬರ್ತಾಯಿದ್ದೀವಿ ನೋಡಿ. ಫಸ್ಟು ನಮ್ಮ ಕಾರು, ಅದರಿಂದ ನಮ್ಮ ಅರ್ಜುನ, ಅದರಿಂದ ನಮ್ಮ ಭೀಮಾ, 3 ಗಾಡಿ. ಇಲ್ಲೂ ವೀಡಿಯೋ ನೋಡಿ, ಒಂದು ಸೈಡ್ಗೆ ಹೋಗ್ಬಿಟ್ಟು ನೋಡಿ, ನಮ್ಮ ಗಾಡಿ ಶೇಪ್ ಕ್ಲೀನಾಗಿ ಕಾಣುತ್ತಿಲ್ಲ ನೋಡಿದ್ರೆ. ಒಂದು ತಿಳಿದಿದ್ದೇನಪ್ಪ ಅಂದರೆ ಇದರಲ್ಲಿ ಫೋಟೋ ವೀಡಿಯೋ ಮಾಡೋಕ್ಕೆ ಸರಿಯಾದ ಜನ ಸಿಗಲಿಲ್ಲ. ನಾವು ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಪೂಜೆ ಮಾಡ್ತಾಯಿರ್ತೀವಿ, ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದೊಂದೇ ಸ್ವಲ್ಪ ಬೇಜಾರಾಯಿತು. ಸ್ವಲ್ಪ ಫೋಟೋಸ್ಗಳು ಇವೆಲ್ಲ ಕ್ಲಿಯರಾಗಿ ಬರಲಿಲ್ಲ. ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಸಲ ಪೂಜೆಗಾದ್ರು ಯಾರನ್ನಾರೊಬ್ಬರನ್ನ ವೀಡಿಯೋ ಮಾಡೋರನ್ನ ಕರೆಕ್ಟಾಗಿ ತಗೊಬಂದಿಟ್ಟು ವೀಡಿಯೋ ಮಾಡಬೇಕು. ಬರ್ರಿ, ಈಗ ಫೈನಲ್ಲಾಗಿ ಗಾಡಿ ತಗೊಂಡಿದ್ದಾಯಿತು. ಈಗ ಪೆಟ್ರೋಲ್ ಬಂಕ್ ಕಡೆ ಹೋಗೋಣ. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಪೆಟ್ರೋಲ್ ಬಂಕಲ್ಲಿ ಹೋಗಿ ಪಾರ್ಕಿಂಗ್ ಹಾಕ್ಬಿಟ್ಟು ಮನೆ ಕಡೆ ಹೋಗ್ತಾ ಇದ್ದೀವಿ. ಗ್ಲಾಸ್ ಇವಾಗ ಅಷ್ಟು ಕಾಣಲ್ಲ, ಬಂಕಲ್ಲಿ ಹೋಗಿ ನಿಲ್ಲಿಸ್ಬಿಟ್ಟು ಹೋಗ್ತಾ ಇರೋದಷ್ಟೇ. ನಮ್ಮ ಮುಂದ್ಗಡೆ ನಮ್ಮ ಓನರ್ ಗಾಡಿ ಹೋಗ್ತಿದೆ, ಭೀಮಾ. ನಾವು ಹಿಂದೆ ಗಾಡಿಯಲ್ಲಿ ಕಟ್ಟಾಗಲ್ಲ. ಇಷ್ಟು ನಮ್ಮ ಪೂಜೆದು ವಿಡಿಯೋಗಳು ನೋಡಿ. ನಮ್ಮ ಹೈವೇಲಿ ಬರ್ತಾ ನೈಸ್ ರೋಡಲ್ಲಿ ನಮ್ಮ ಗಾಡಿಗಳನ್ನ ವಿಡಿಯೋ ಮಾಡಿದ್ದೀವಿ. ವಿಡಿಯೋ ಹೇಗಿದೆ ಅನ್ನೋದು ಫುಲ್ ಕಮೆಂಟ್ಸಲ್ಲಿ ತಿಳಿಸಿ. ನಾವು ಪೂಜೆ ಯಾವ ಥರ ಆಯಿತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ವಿಡಿಯೋ ಹೇಗಿದೆ ಅನ್ನೋದನ್ನು ಕಮೆಂಟ್ಸಲ್ಲಿ ಬರೆಯೋದು ಮಾತ್ರ ಮರಿಬೇಡಿ ನೋಡಿ. ಇವಾಗ ನಮ್ಮ ಅರ್ಜುನನ ವಿಡಿಯೋ ನೋಡಿ, ಇದು ನಮ್ಮ ಓನರ್ ಮಾಡಿರೋದು. ಆಯಿತಾ, ಎಲ್ಲರೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇನ್ನು 2-3 ದಿನ ವಿಡಿಯೋ ಇರಲ್ಲ. ನೆಕ್ಸ್ಟ್ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ವಿಡಿಯೋ ಹೇಗಿದೆ ಅಂತ ಕಮೆಂಟ್ಸ್ ಹಾಕೋದು ಮಾತ್ರ ಮರಿಬೇಡಿ.